ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡವ್ ಗ್ರಹಚಾರ ಬಿಡಿಸೋಕೆ ಎದುರು ಬದ್ರಾಗಿ ಮುಖಾಮುಖಿಯಾಗಿ ನಿಂತೇ ಬಿಟ್ಲು ಭಾಗ್ಯ. ಹಾಗಾದರೆ ಆಗದ್ದೇನು, ಭಾಗ್ಯ ರೊಚ್ಚಿ ಗೆದ್ದದ್ದು ಯಾಕೆ, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ಭಾಗ್ಯ ತನ್ನ ಜೊತೆಲಿದ್ರೆ ಸೂಲಾಗತ್ತೆ, ಎಲ್ಲಿಂದ ಉಕ್ಕರಿಸ್ಕೊಂಡು ಬಂದ್ಯೋ ಇಲ್ಲೂ ಕೂಡ ಆವರಿಸ್ಕೊಂಡು ಬಿಟ್ಟಿಯಲ್ಲ, ಆಫೀಸಲ್ಲಿ ಒಮ್ಮೆ ಫ್ರೀ ಆಗಿದೆ ಇಲ್ಲಿಗೂ ಕೂಡ ಬಂದ್ಬಿಟ್ಟಿಯಲ್ಲ ದರಿದ್ರದವಳು ಅಂತ ತಾಂಡವ್ ಹೇಳ್ತಿದ್ದಾಗೆ ಅಲ್ಲಿ ಕುಸುಮ ರುಚಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಮೀನಾ ಮೇಡಮ್ ಹತ್ರ ಹೋಗಿ ಇರ್ತಕ್ಕಂಥ ಒಂದು ಕಾಂಪಿಟೇಷನ್ ರೀತಿನೇ ಬದಲಾಯಿಸ್ಬಿಡ್ತಾರೆ, ಅವರನ್ನು ಕನ್ವಿನ್ಸ್ ಮಾಡ್ತಾರೆ. ಇಷ್ಟು ಬಾರಿ ಕೂಡ ನೀವು ಕಪಲ್ಸ್ ಆಗಿ ಮಾಡ್ತಿದ್ರಿ, ಆದರೆ ಈ ಒಮ್ಮೆ ಮಾತ್ರ ಕಪಲ್ಸ್ ಆಗಿ ಮಾಡೋ ಬದಲು ಹುಡುಗರು ಬೇರೆ ಹುಡುಗಿರು ಬೇರೆ ಅಂತ ಕಾಂಪಿಟೇಷನ್ ಮಾಡಿ ಅಂತಾರೆ. ಆದರೆ ಮೀನಾ ಅವ್ರಿಗೆ ಅದೇ ಚೆನ್ನಾಗಿದೆ ಅಲ್ವಾ, ಇಷ್ಟು ವರ್ಷ ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ದು ಯಾಕೆ ಬದಲಾಯಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ, ಯಾವತ್ತೂ ಕೂಡ ಕಪಲ್ಸ್ ಮಾಡಿದಾಗ ಹೆಂಡ್ತಿದ್ಯು ಎಷ್ಟೇ ಅದರಲ್ಲಿ ಒಂದು ಎಫರ್ಟ್ ಇದ್ದರೂ ಕೂಡ ಎಲ್ಲ ಕೂಡ ಗಂಡಂಗೆ ಹೋಗ್ಬಿಡುತ್ತೆ. ಗೆದ್ದ ತಕ್ಷಣ ಹೆಂಡ್ತಿ ಮೂಲೆ ಗುಂಪಾಗ್ಬಿಡ್ತಾಳೆ. ಆದರೆ ಗೆಲುವಿಗೆ ಸಾಥ್ ಕೊಟ್ಟ ಹೆಂಡ್ತಿಗೆ ಬೆಲೆ ಸಿಗೋದೇ ಇಲ್ಲ, ಅವಳ ಸಾಮರ್ಥ್ಯನ ಯಾರೂ ಗುರುತಿಸೋದೇ ಇಲ್ಲ. ಅದಕ್ಕೋಸ್ಕರನೇ ಈ ರೀತಿ ಬೇರೆ ಬೇರೆ ಮಾಡಿದಾಗ ಹೆಣ್ಮಕ್ಳು ಅವರ ಸಾಮರ್ಥ್ಯ ಏನು ಅನ್ನೋದನ್ನು ಗಂಡ್ಮಕ್ಳು ಮುಂದೆ ತೋರಿಸ್ಕೋಬಹುದು. ಆಗ ಪೂರ್ತಿ ಅವಳ ಎಫರ್ಟ್ ಕೂಡ ಕ್ರೆಡಿಟ್ ಅವಳಿಗೆ ಹೋಗುತ್ತೆ ಅನ್ನೋದನ್ನು ಸಜೆಷನ್ನ ಇಡ್ತಾರೆ. ಅದು ಅವ್ರಿಗೂ ಕೂಡ ಬೊಕ್ಕೆ ಆಗುತ್ತೆ. ಖಂಡಿತ ಇದೇ ಮಾಡಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ ಕುಸುಮ ಅವರು ಖುಷಿಯಾಗಿರಬೇಕು, ಅವ್ರು ಕಣ್ಣೀರು ಹಾಕಬಾರ್ದು ಅಂತ ಹೇಳಿದ ಮಾತನ್ನು ನೆನಪು ಮಾಡ್ಕೋತಾರೆ ಕುಸುಮ ಅವರು. ಜೊತೆಗೆ ಭಾಗ್ಯ ನಿನ್ನ ಗಂಡ ಅಂದರೆ ನನ್ನ ಮಗಂಗೆ ಅರ್ಥ ಮಾಡಿಸ್ತೀನಿ, ಒಂದು ಹೆಣ್ಣು ಜಸ್ಟ್ ಸೋಲಲ್ಲ, ಅವಳು ಯಾವತ್ತೂ ಕೂಡ ಗೆಲುವು, ಧೈರ್ಯ, ಸ್ಥೈರ್ಯ ಜೊತೆಗೆ ಯಶಸ್ಸು ಅನ್ನೋದನ್ನು ಅರ್ಥ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಬರ್ತಾರೆ. ಈ ಕಡೆ ಒಂದು ಸಣ್ಣ ಚೇಂಜಸ್ ಇದೆ ಅಂತ ಹೇಳಿ ಮೀನವರು ಶುರು ಮಾಡ್ತಾರೆ. ಜೊತೆಗೆ ಕಪಲ್ಸ್ ಅಲ್ಲ, ಹುಡುಗಿರು ಬೇರೆ ಅಂತ ಹೇಳ್ತಾರೆ ಕಾಂಪಿಟೇಷನಲ್ಲಿ. ಜೊತೆಗೆ ಯಾರು ಕಟ್ ಮಾಡ್ತಾರೋ ಅವರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಇದರಿಂದಾಗಿ ತಾಂಡವ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. ಹೇಳಿದ ತಕ್ಷಣ ಗಾಳಿಪಟನ ಬಿಟ್ಟೇ ಬಿಡ್ತಾರೆ. ಇದರಿಂದಾಗಿ ಭಾಗ್ಯಗೆ ತುಂಬಾ ಹರ್ಟ್ ಆಗುತ್ತೆ. ಸದ್ಯ ಅಪ್ಪ, ಇನ್ನು ನನ್ನಾಟ ನಾನು ಆಡ್ಬೋದು, ಖಂಡಿತ ಸೋಲು ಅನ್ನೋದು ನನ್ನ ಕೈ ತಪ್ಪೋಯ್ತು ಅಂತ ಈ ಎಲ್ಲ ಮಾತುಗಳು ಭಾಗ್ಯ ಮನಸ್ಸನ್ನು ಚುಚ್ಚುತ್ತೆ. ಅದನ್ನು ನೋಡ್ದಂಥ ಕುಸುಮಾರ್ ಬಂದು, ಯಾಕೆ ಭಾಗ್ಯ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ, ಅವನ ಜೊತೆ ಇದ್ರೆ ಸೋತು ಹೋಗ್ತದೆ, ಈ ರೀತಿ ಇರ್ತಾರೆ, ಖುಷಿ ಪಡಬೇಕು, ಈಗ ನೀನು ಗೆಲ್ಬಹುದು ಅಂತ ಹೇಳ್ತಿದ್ರೆ ಏನಮ್ಮ ಹೇಳ್ತಿದ್ಯಾ, ಗೆಲ್ತಾಳ? ಸೋಲು ಅನ್ನೋದು ಅವಳನ್ನ ಆವರಿಸ್ಕೊಂಡು ಕೂತಿದೆ. ಯಾವತ್ತಿದ್ರೂ ಆಟ ಲೈಫಲ್ಲಿ ಗೆಲ್ಲೋದು ನಾನೇ ಅಂತ ಹೇಳ್ತಿದ್ರೆ ಹೌದಾ, ನೀನೇ ಗೆಲ್ಲೋದು ಅಂದಾಗ ಹೌದಮ್ಮ ನಾನೇ ಗೆಲ್ಲೋದು. ಯಾವಾಗಲೂ ಕೂಡ ಸುಸೆ ಅಂದ್ಕೊಂಡು ಮಗನ್ನೇ ಬಿಟ್ಬಿಡ್ತೀಯ ಅಲ್ವಾ, ಯಾವಾಗಲೂ ಸುಸೆ ಪರನೇ ವಹಿಸ್ಕೋತೀಯ ಅಲ್ವಾ ಅಂತ ಹೇಳ್ತಾನೆ. ಹೌದಾ, ಹಾಗಿದ್ರೆ ಸೋತ್ರೆ ಏನು ಮಾಡ್ತೀಯ ಅಂದಾಗ ನೀನೇ ಹೇಳ್ದೆ ಅಲ್ವಾ, ನೀನು ಆರಿಸಿರೋ ಸುಸೆ ಸರ್ವಶ್ರೇಷ್ಠ ಅಂತ. ನಾನೇನಾದರೂ ಸೋತ್ರೆ ನೀನು ಸುಸೆ ಸರ್ವಶ್ರೇಷ್ಠ ಅಂತ ಒಪ್ಕೊಂಡು ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಾರೆ. ಗೇಮ್ ಶುರುವಾಗುತ್ತೆ. ಈ ಕಡೆ ಶ್ರೇಷ್ಠ ಸಪೋರ್ಟ್ ತಾಂಡವ್ಗಾದರೆ ಮಕ್ಕಳು ಅಮ್ಮ ಸಪೋರ್ಟ್ ಭಾಗ್ಯ ಆಗಿದೆ. ಮೀನಾ ಅವರು ಕೂಡ ಭಾಗ್ಯಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸಖತ್ತಾಗಿ ಎಲ್ಲ ಕೂಡ ಗಾಳಿಪಟ ಹಾರಿಸ್ತಿದ್ದಾರೆ. ಪ್ರಾರಂಭದಲ್ಲಿ ಒಳ್ಳೆ ಕಾಂಪಿಟೇಷನ್ ಆಗುತ್ತೆ ಭಾಗ್ಯ ಮತ್ತು ತಾಂಡವ್ ನಡುವೆ. ಅವನು ಸ್ವಲ್ಪ ಇದಾಗ್ತದೆ ಅಂದಾಗಲೇ ಕಟ್ ಮಾಡಿಬಿಡು ಭಾಗ್ಯ ಅಂತ ಹೇಳಿರ್ತಾರೆ ಕುಸುಮ ಅವರು. ಒಮ್ಮೆ ತಾಂಡವ್ ಕಷ್ಟಪಡ್ತಿರ್ತಾನೆ. ಈ ಕಡೆ ಶ್ರೇಷ್ಠ ಸಹಾಯ ಮಾಡೋಕ್ಕೆ ಹೋದರೆ ಕಾವ್ಯ ತಡೆದು ಎಲ್ಲಿಗೆ ಹೋಗ್ತಿದ್ಯಾ ಶ್ರೇಷ್ಠ, ನೀನು ಇದು ಹುಡುಗಿರ್ ಗೇಮು ರೂಲ್ಸ್ ಇಲ್ಲಿ ಬೇರೆ ರೀತಿ ಇದೆ, ನೀನು ಹುಡುಗಿರ್ ಸಪೋರ್ಟ್ ಮಾಡಬೇಕೆ ಹೊರತು ಹುಡುಗರ್ನಲ್ಲ. ತಾಂಡವ್ ಸರ್ ಇಲ್ಲಿ ನಮ್ಮ ಬಾಸ್ ಅಲ್ಲ, ಯಾವುದೇ ಕಾರಣಕ್ಕೂ ನೀನು ಹೋಗೋದಕ್ಕೆ ನಾನು ಬಿಡಲ್ಲ ಅಂತ ತಡೀತಾರೆ. ಈ ಕಡೆ ತಾಂಡವ್ ತುಂಬ ಪೆಚ್ಚಾಡ್ತಿರ್ತಾರೆ. ಆ ಟೈಮಲ್ಲಿ ಕುಸುಮರು, ನೋಡು ಭಾಗ್ಯ ಅವ್ನು ಕಷ್ಟಪಡ್ತಾನೆ, ಈ ಟೈಮಲ್ಲಿ ಅವ್ನ ದಾರನ ಕತ್ತರಿಸ್ಬಿಡು ಅಂತಾರೆ. ತಕ್ಷಣ ಈ ಕಡೆ ಭಾಗ್ಯ ದಾರನ ಕತ್ತರಿಸ್ತಾಳೆ. ತಾಂಡವ್ ಗಾಳಿಪಟ ಬಿದ್ದು ಹೋಗುತ್ತೆ. ಶಟ್ ತಾಂಡವ್ ಸೋತು ಹೋಗ್ತಾನೆ. ಭಾಗ್ಯ ಗೆದ್ದಿದ್ದ ಖುಷಿನ ಅತ್ತೆ ಮಕ್ಕಳು ಎಲ್ಲ ಕಿರ್ಚ್ಕೊಂಡು ಸಂಭ್ರಮಿಸ್ತಿದ್ದಾರೆ. ಮೀನವರು ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ. ಈ ಕಡೆ ಶ್ರೇಷ್ಠಾಗೆ ತುಂಬ ಬೇಜಾರಾಗಿದೆ ತಾಂಡವ್ಗಿಂತ ಜಾಸ್ತಿ ಆಗಿ. ನಂತರ ಈ ಕಡೆ ತಾಂಡವ್ ತಲೆ ತಗ್ಸಿ ನಿಂತಿದ್ರೆ ಶ್ರೇಷ್ಠ ಬಂದಿದೆ. ಏನು ತಾಂಡವ್, ಈಗ ಸೋತು ಹೋದ್ಯಲ್ಲ, ನಿಮ್ಮಮ್ಮ ಹೇಳ್ದಾಗ ಮಾಡ್ತೀಯ ಅಲ್ವಾ, ಹೀಗೆ ಇಷ್ಟೇ ಇದ್ರು ನಿಮ್ಮಮ್ಮನ ಮಗ ಅಲ್ವಾ, ನಿಮ್ಮಮ್ಮ ಹೇಳ್ದಾಗೆ ಭಾಗ್ಯನ ಸರ್ವಶ್ರೇಷ್ಠ ಸೊಸೆ ಅಂತ ಒಪ್ಕೊಂಡು ಅವ್ರ ಕಾಲಿಗೆ ಬೀಳ್ತೀಯ ಅಲ್ವಾ ಅಂತ ಹೇಳ್ತಿದ್ರೆ, ಅಷ್ಟರಲ್ಲಿ ಈ ಕಡೆ ಗುಂಡಣ್ಣ ಬಂದು ಅಮ್ಮ ಕರೀತಿದ್ದಾರೆ ಅಂತ ಹೇಳೇ ಬಿಡ್ತಾನೆ. ಹೋಗು, ನಿಮ್ಮಮ್ಮ ಕರೀತಿದ್ದಾರೆ ಕಾಲಿಗೆ ಬೀಳೋದಕ್ಕೆ ಅಂತ ಹೇಳ್ತಾಳೆ ಶ್ರೇಷ್ಠ. ಈ ಕಡೆ ತನ್ವಿ, ಯಾಕಪ್ಪನ ಕರೀತಿದ್ದೀರಾ ಪಪ್ಪನ ಅಂದಾಗ, ಏನು ತನ್ವಿ ಈ ರೀತಿ ಮಾತಾಡ್ತಿದ್ಯಾ, ಎಲ್ಲ ಕೂಡ ಕೂತ್ಕೊಂಡು ಊಟ ಮಾಡ್ತಿದ್ದಾರಲ್ವ, ನಿಮ್ಮ ಪಪ್ಪ ಎಲ್ಲೂ ಕೂತ್ಕೊಂಡು ಊಟ ಮಾಡಬೇಕಾ, ಎಲ್ಲ ಕೂಡ ಫ್ಯಾಮಿಲಿ ಊಟ ಮಾಡ್ತಿದ್ದಾರಲ್ವ, ಆ ರೀತಿ ಎಲ್ಲ ಆಡಬಾರ್ದಮ್ಮ ಅಂದಾಗ, ಶ್ರೇಷ್ಠ ಆಂಟಿ ಇಲ್ವಾ, ಅವ್ರ ಜೊತೆ ಕೂತ್ಕೋತಾರೆ ಬಿಡಿ ಅಂದಾಗ, ಅವಳು ಮದುವೆ ಆಗ್ತಿದ್ದಾಳೆ, ಆ ರೀತಿ ಎಲ್ಲ ಮಾತಾಡಬಾರ್ದು, ಯಾರು ನಿನ್ನ ತಲೆ ತುಂಬಿಸಿದ್ದು ಸುನಂದ ಅಜ್ಜಿನ
ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಆ ರೀತಿ ಎಲ್ಲ ಮಾಡಬಾರ್ದು ತನ್ವಿ, ನಮ್ಮವರು ಯಾವತ್ತಿದ್ರೂ ಕೂಡ ಎಷ್ಟೇ ದೂರ ಇದ್ದರೂ ಅವ್ರ ಜೊತೆಲೇ ಕೂತ್ಕೊಂಡು ಊಟ ಮಾಡಬೇಕು, ಊಟದ ವಿಷಯದಲ್ಲಿ ಯಾವತ್ತೂ ಕೂಡ ಈ ರೀತಿ ನಡ್ಕೋಬಾರ್ದು ಅಂತ ಬುದ್ಧಿ ಹೇಳ್ತಾಳೆ. ಅಷ್ಟರಲ್ಲಿ ಈ ಕಡೆ ಏನಿದು ಗುಂಡಣ್ಣ ಕರ್ಕೊಂಡು ಬರಲೇ ಇಲ್ವಲ್ಲ ಅಂದ್ಕೊಂಡೆ ತಾಂಡವ್ ಕಾಲಿಗೆ ಬಿದ್ದಿದ್ದಾನೆ. ಏನಿದು ಅಂದ್ಕೊಳ್ಳೋ ಅಷ್ಟರಲ್ಲಿ ಎದ್ದಂತಹ ತಾಂಡವ್ ರೊಚ್ಚಿಗೆದ್ದು ಬಿಟ್ಟಿದ್ದಾನೆ. ಏನಮ್ಮ ನೀನು ಮಗ ಎಲ್ಲೋ ಕೂತ್ಕೊಂಡು ಸಪ್ಪು ಕೂತ್ಕೊಂಡಿದ್ದಾನೆ, ಸೋತುದಾನೆ ಅನ್ನೋ ಮನಸ್ಥಿತಿ ಇಲ್ಲದೆ ಬಂದು ನನ್ನ ಕಾಲಿಗೆ ಬೀಳಬೇಕು ಅಂತ ಬಯಸಿದ್ಯಲ್ಲ, ನೀನು ಅನ್ಕೊಂಡಾಗೆ ಸೋತು ನಾನು ಸರ್ವಶ್ರೇಷ್ಠ ಸೊಸೆ ಅಂತ ಒಪ್ಕೊಂಡು ಕಾಲಿಗೆ ಬಿದ್ದಿದ್ದೀನಿ, ಈ ಖುಷಿ ಆಯ್ತಾ? ಅತ್ತೆ ಸೊಸೆ ಇಬ್ಬರು ಕೂಡ ತಮಗೆ ಹಾಲು ಕುಡೀರಿ. ಎಂಥ ಅಮ್ಮನಮ್ಮ ನೀನು, ಮಗ ಸೋತಿದ್ದಾನೆ ಅಂತ ಸಂಕಟ ಪಡೋದು ಬಿಟ್ಟು ಕಾಲಿಗೆ ಬೀಳಬೇಕು ಅಂತ ಆಸೆ ಪಡ್ತಿದ್ಯಲ್ಲ ಅಂತಿದ್ದಾರೆ. ಎಲ್ಲ ಮಾತುಗಳು ಕುಸುಮ ಮನಸ್ಸು ಚುಚ್ಚುತ್ತಾ ಇದೆ, ನೋವಾಗ್ತದೆ. ಬಿಕಾಸ್ ಅವ್ರು ಕರೆದಿದ್ದು ಊಟ ಮಾಡೋದಕ್ಕೆ. ಬಟ್ ತಾಂಡವ್ ತಪ್ಪು ತಿಳ್ಕೊಂಬಿಟ್ರು. ನಂತರ ಈ ಕಡೆ ತಾಂಡವ್, ನೋಡಮ್ಮ ನಾನು ಒಂದು ಚಿಕ್ಕ ಆಫೀಸಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಒಂದು ಸಣ್ಣ ಕೆಲಸ ಮಾಡ್ತಿದ್ದೀನಿ. ನಾನೇನು ಗ್ರೇಟ್ ಪರ್ಸನ್ ಅಲ್ಲ, ನಿನ್ನಂಥ ಗ್ರೇಟ್ ಸೊಸೆ ಹತ್ರ ಜೀವನ ಮಾಡೋದಕ್ಕೆ ನನಗವಳು ಬೇಕಾಗಿಲ್ಲ. ನಿನ್ನ ಸೊಸೆನ ನೀನೇ ಇಟ್ಕೊ, ಅವಳ ಜೊತೆ ಜೀವನ ಮಾಡುವಷ್ಟು ಗ್ರೇಟ್ ಪರ್ಸ್ನಾಲಿಟಿ ನನಗಿಲ್ಲ ಅಮ್ಮ ಅಂತ, ಗ್ರೇಟೆಸ್ಟ್ ನಾನಲ್ಲ. ಓ ಮೈ ಗಾಡ್ ಅಂತ ಹೇಳ್ತಿದ್ದಾನೆ. ತಾಂಡವ್ ಮಾತು ಪ್ರತಿ ಮಾತುಗಳು ಚುಚ್ಚುತ್ತಾ ಇದೆ. ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಈ ಖುಷಿಯಾಗಿರ್ಬೇಕಲ್ಲ, ಸಂಭ್ರಮದಿಂದ ಆಚರಿಸು ಅಂತ ಹೇಳ್ತಾನೆ. ತಕ್ಷಣ ಈ ಕಡೆ ಬಾ ಭಾಗ್ಯ ಹೋಗೋಣ ಅಂದಾಗ ಎಲ್ಗೆ ಹೋಗ್ತಿದ್ರ ಅತ್ತೆ ಅಂದಾಗ ಇನ್ನೇನು ಬೇಕಿದೆ ಭಾಗ್ಯ, ಎಲ್ಲ ಕೂಡ ಸಿಕ್ತಲ್ಲ. ನನ್ನ ಮಗ ನನ್ನ ಕಾಲಿಗೆ ಬಿದ್ದನಲ್ವ, ನನ್ನ ಸೊಸೆ ಸರ್ವಶ್ರೇಷ್ಠ ಅನ್ನೋ ಚಾಲೆಂಜಲ್ಲಿ ಒಂದು ಸೋತೋದಕ್ಕೆ ಅದು ಸಾಕು ತಾನೆ, ಇನ್ನೇನು ಬೇಕು ನನಗೆ ಅಂತ ಕಣ್ಣೀರು ಹಾಕ್ತಿದ್ರೆ. ಇಲ್ಲ ಅತ್ತೆ, ಇನ್ನೂ ಕೂಡ ಏನೂ ಮುಗ್ದಿಲ್ಲ. ಪ್ರತಿ ವಿಷಯದಲ್ಲೂ 2 ವಿಷಯ ಇರುತ್ತೆ, ಒಂದು ಹೇಳೋದು, ಒಂದು ಕೇಳಿಸ್ಕೊಳ್ಳೋದು. ಈಗ ನಾವು ಕೇಳಿಸ್ಕೊಂಡಿದ್ದೀವಿ, ಆದರೆ ಇನ್ನೂ ಕೂಡ ಹೇಳೋದು ಬಾಕಿ ಇದೆ. ಅವ್ರು ಆಡಿರೋ ಮಾತುಗಳಿಗೆ ನೀವು ಉತ್ತರ ಕೊಡಲೇಬೇಕಲ್ವ? ಉತ್ತರ ಕೊಡದೇ ಇದ್ದರೆ ಹೇಗಾಗುತ್ತೆ? ನೀವು ಉತ್ತರ ಕೊಡಲೇಬೇಕು. ನಿಜ ಹೇಳಬೇಕು ಅಂದರೆ ಇಲ್ಲಿ ಉತ್ತರ ಕೊಡಬೇಕಾಗಿರೋದು ನೀವಲ್ಲ ಅತ್ತೆ, ನಾನು. ಯಾಕೆ ಹೇಳಿ, ಸರ್ವಶ್ರೇಷ್ಠ ಸೊಸೆ ನಾನೇ ಅಲ್ವಾ? ಅಂದಮೇಲೆ ನಾನೇ ತಾನೇ ಉತ್ತರ ಕೊಡಬೇಕಾಗಿರೋದು, ನಾನೇ ಉತ್ತರ ಕೊಡ್ತೀನಿ ಅಂತ ರೊಚ್ಚಿಗೆದ್ದಾಳೆ ಭಾಗ್ಯ. ರೊಚ್ಚಿಗೆದ್ದ ತಾಂಡವ್ ಅಹಂಕಾರಕ್ಕೆ ಪೆಟ್ಟು ಕೊಡೋಕೆ ಭಾಗ್ಯ ಮುಂದೆ ಬಂದು ನಿಂತಿದ್ದಾಳೆ. ಈ ಕಡೆ ರೆಡಿ ಏನ್ರಿ, ನಿಮ್ಮ ಅಹಂಕಾರಕ್ಕೆ, ನಿಮ್ಮ ಕೀಳುತನಕ್ಕೆ, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡೋಕೆ ಬಂದಿದ್ದೀನಿ. ಉತ್ತರ ಕೇಳೋಕೆ ರೆಡಿಯಾಗಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಈ ಕಡೆ ತಾಂಡವ್ ನಿಬ್ಬೆರಗಾಗಿ ನಿಂತಿದ್ರೆ, ಈ ಕಡೆ ಕುಸುಮ ಮತ್ತು ಮಗಳು ಸಾಕ್ಷಿ ಆಗ್ತಿದ್ದಾಳೆ. ಈ ಕಡೆ ತನ್ನ ಅತ್ತೆಗೆ ಯಾರೇ ಬಂದರೂ ಬಿಡೋದಿಲ್ಲ. ಸುತಾರಾಮಲ್ಲಿ ಗಂಡ ಇದ್ರೂ ಕೂಡ ಗಂಡನ ಗ್ರಾಚಾರನ ಕೂಡ ಬಿಡಿಸ್ತಾಳೆ ಭಾಗ್ಯ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತದೆ. ಭಾಗ್ಯ ತನ್ನ ಅತ್ತೆ ಯಾಕೆ ಮಗನ ಕರೆದ್ರು ಅನ್ನೋದು, ಒಂದು ತಾಯಿ ಎಂಥ ತಾಯಿ ಅನ್ನೋದನ್ನು ಈ ಕಡೆ ತಾಂಡವ್ಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾಳೆ. ರೊಚ್ಚಿಗೆದ್ದ ತಾಂಡವ್ ಅಹಂಕಾರಕ್ಕೆ ಪೆಟ್ಟು ಕೊಟ್ಟೇ ಬಿಡ್ತಿದ್ದಾಳೆ ಭಾಗ್ಯ. ಹಾಗಿದ್ರೆ ಆ ಒಂದು ಪೆಟ್ಟು ಏಟು ಹೇಗಪ್ಪ ಇರುತ್ತೆ, ಹೇಗೆ ಚಳಿ ಬಿಡಿಸ್ತಾಳೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.